ಸ್ನೇಹಿತರೆ, ಈಗ ವಿಶೇಷವಾಗಿ ಯುಗಾದಿ ಹಬ್ಬದ ದಿನ ಮಾಡುವಂಥ ಕುಲದೇವತಾ ಆರಾಧನೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಂತ. ಕುಲದೇವರ ಪೂಜೆಯನ್ನು ಸಂಕಲ್ಪಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ಹೇಳ್ಕೊಡ್ತೀನಿ. ಆ ರೀತಿಯಾಗಿ ಕುಲದೇವರ ಆರಾಧನೆ ಮಾಡೋದ್ರಿಂದ ವರ್ಷ ಪೂರ್ತಿ ಶುಭ ಫಲಗಳನ್ನು ಪಡಿತೀರಿ. ಯುಗಾದಿ ಅಂದರೆ ಹೊಸ ಸಂವತ್ಸರದ ಆರಂಭ ಅಂಥೇಳಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ದಿನ ಮತ್ತೆ ನಮ್ಮ ಜೀವನ ಹೊಸತನದತ್ತ ಹೋಗ್ತದೆ. ಈ ಶುಕ್ಲ ಪಕ್ಷವನ್ನು ನಾವು ಚಂದ್ರನ ಪರಿಪೂರ್ಣತೆ ಅಂತ ಹೇಳ್ತೇವೆ. ಅದೇ ಕೃಷ್ಣ ಪಕ್ಷವನ್ನು ಕಳಾಹೀನತೆ. ಅದಕ್ಕೆ ಶುಭ ಕಾರ್ಯಗಳನ್ನು ನಾವು ಮಾಡಬೇಕು ಅಂದರೆ ಶುಕ್ಲ ಪಕ್ಷವೇ ನಮಗೆ ಅತ್ಯಂತ ಶುಭವನ್ನು ತಂದು ಕೊಡ್ತದೆ ಅಂಥೇಳಿ. ಅದಕ್ಕೆ ನಾವು ವ್ರತಗಳನ್ನು ಆಚರಣೆ ಮಾಡುವಾಗೂ ಕೂಡ ಹುಣ್ಣಿಮೆಯಿಂದ ಹುಣ್ಣಿಮೆಯವರೆಗೆ ಯಾಕೆ ಮಾಡ್ತೇವೆ ಅಂದರೆ ಚಂದ್ರನ ಪರಿಪೂರ್ಣತೆ ಇರ್ತದೆ. ನಾವು ಮಾಡುವಂಥ ಎಲ್ಲ ಕೆಲಸಗಳಿಗೂ ಚಂದ್ರಬಲ ಇದ್ದಾಗ ಎಲ್ಲವೂ ನಮಗೆ ಶುಭವನ್ನು ತಂದು ಕೊಡ್ತದೆ. ಅದಕ್ಕಾಗಿ ನಾವು ಯಾವುದೇ ಮಾಸದ ಏನು ಈ ನೇಮ ನಿತ್ಯ ಪೂಜೆ ಪುನಸ್ಕಾರಗಳನ್ನ ಹಿಡಿತೇವಲ್ಲ, ಅವೆಲ್ಲವನ್ನು ನಾವು ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಹಿಡಿತೇವೆ. ಈಗ ಚೈತ್ರ ಮಾಸದ ಶುಕ್ಲ ಪಕ್ಷದ ಆರಂಭ ಅತ್ಯಂತ ಶುಭವನ್ನು ತಂದುಕೊಡುವಂಥ ದಿನ ಯುಗಾದಿ. ಆ ದಿನ ನಾವು ಕುಲದೇವರ ಆರಾಧನೆಯನ್ನು ಸರಿಯಾದ ಕ್ರಮದಲ್ಲಿ ಮಾಡಿದಾಗ ವರ್ಷ ಪೂರ್ತಿ ಸಂತೋಷ, ನೆಮ್ಮದಿ, ಆರೋಗ್ಯ ಎಲ್ಲವನ್ನ ಪಡಿತೇವೆ. ಯುಗಾದಿ ದಿನ ಬೆಳಗ್ಗೆ ಬೇಗ ಎದ್ದು ಈಗಾಗಲೇ ಕೆಲವು ವಿಷಯಗಳನ್ನು ತಿಳಿಸ್ಕೊಟ್ಟೇನೆ. ಅಂದರೆ ಅಭ್ಯಂಜನ ಸ್ನಾನ ಆಗಿರ್ಬೋದು, ಮತ್ತು ಹೊಸ್ಸಲ ಪೂಜೆ ಆಗಿರ್ಬೋದು, ಇವನ್ನೆಲ್ಲ ತಿಳಿಸ್ಕೊಟ್ಟೇನೆ. ಅಷ್ಟೇ ಅಲ್ಲ, ಹಿಂದಿನ ದಿನ ಕೆಲವೊಂದು ವಸ್ತುಗಳನ್ನು ದೇವರ ಮನೆಯಲ್ಲಿ ಯಾವ ರೀತಿ ಜೋಡಿಸಿಡಬೇಕು, ಬೆಳಗ್ಗೆ ಎದ್ದು ಬಂದ ತಕ್ಷಣ ಯಾವ ರೀತಿ ಅದನ್ನು ಆ ಎಲ್ಲ ಮಂಗಳ ವಸ್ತುಗಳನ್ನು ದರ್ಶನ ಮಾಡಬೇಕು ಅಂತ ಕೂಡ ತಿಳಿಸ್ಕೊಟ್ಟೇನೆ. ಆ ವಸ್ತುಗಳನ್ನು ಕೂಡ ಅವತ್ತು ಅಲ್ಲಿಟ್ಟಿರಬೇಕು. ಕುಲದೇವರ ಪೂಜೆಯನ್ನು ಮಾಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಆ ಕನ್ನಡಿ ಏನು ಇಟ್ಟಿರ್ತಿರಲ್ಲ, ಆ ಕನ್ನಡಿಯಲ್ಲಿ ಕುಲದೇವರ ಮುಖವನ್ನು ನೋಡಿ ನಮಸ್ಕಾರ ಮಾಡಿ ಕನ್ನಡಿಯಲ್ಲಿ ಮುಖವನ್ನು ನೋಡ್ಕೊಳ್ಬೇಕು. ದೇವರ ಮನೆಯಲ್ಲಿ ಒಂದು ಕನ್ನಡಿ ಇಡ್ಲಿಕ್ಕೆ ಹೇಳಿದ್ದೆಲ್ಲ, ಆ ಕನ್ನಡಿಯಲ್ಲಿ ಮುಖವನ್ನು ನೋಡೋದ್ರಿಂದ ನಿಮ್ಮ ಎಲ್ಲ ಇಷ್ಟು ದಿನ ಒಂದು ವರ್ಷ ಪೂರ್ತಿ ಏನು ದುಃಖ ನೋವು ಅನುಭವಿಸಿರ್ತಿರಲ್ಲ ಅದೆಲ್ಲವೂ ಹೊರಟೋಗ್ತದೆ. ಅದಕ್ಕಾಗಿ ಆ ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಂಡು ಮುಂದಿನ ದಿನಗಳು ಶುಭವನ್ನು ತರಲಿ ಅಂತ ಬೇಡ್ಕೊಂಡು ಆ ದಿನ ಅಭ್ಯಂಜನ ಸ್ನಾನ ಮಾಡಿಕೊಳ್ಬೇಕು, ಹೊಸ್ಸಲ ಪೂಜೆಯನ್ನು ಮಾಡಿಕೊಳ್ಬೇಕು, ತಳಿರು ತೋರಣವನ್ನು ಹಾಕ್ಕೊಳ್ಬೇಕು. ಈ ರೀತಿ ಎಲ್ಲವನ್ನ ಮಾಡಿಕೊಂಡು ಕೊನೆಗೆ ಕುಲದೇವರ ಪೂಜೆಗೆ ಮಡಿಯನ್ನು ಉಟ್ಕೊಂಡು ಬರಬೇಕು. ಮಡಿ ಉಟ್ಕೊಂಡು ಬಂದು ನೀವು ಫೋಟೋ ಪೂಜೆ ಅಂದರೆ ನಿಮ್ಮ ಮನೆಯಲ್ಲಿ ಎಲ್ಲ ಕುಲದೇವರ ಏನೇನು ಫೋಟೋಗಳನ್ನು ಹಾಕಿರ್ತೀರಿ ಆ ಫೋಟೋಗಳನ್ನೆಲ್ಲ ತೆಗೆದು ಸ್ವಚ್ಛವಾಗಿ ಒರೆಸ್ಕೊಳ್ಬೇಕು. ದೇವರ ಮಂಟಪವನ್ನು ಒರೆಸ್ಕೊಳ್ಬೇಕು. ಎಲ್ಲ ವಿಗ್ರಹಗಳನ್ನು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡು ದೇವರ ಕಟ್ಟೆಯನ್ನು ಸ್ವಚ್ಛವಾಗಿ ಒರೆಸ್ಕೊಂಡು ಈಗ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಸಂಕಲ್ಪಪೂರ್ವಕವಾಗಿ ಪೂಜೆಯನ್ನು ಶುರು ಮಾಡಬೇಕು. ಅದರ ಜೊತೆಗೆ ಇನ್ನೂ ಒಂದು ವಿಷಯ ಹೇಳ್ತೀನಿ. ಪೂಜೆಗೆ ಗೆಜ್ಜೆ ವಸ್ತ್ರ, ಕುಲದೇವರಿಗೆ ಗೆಜ್ಜೆ ವಸ್ತ್ರ ಇರಿಸ್ರಿ. ನಿಮ್ಮ ಕುಲದೇವರು ಯಾರು ಅಂದ್ಕೊಂಡು ನಿಮ್ಮ ಒಂದು, ಯಾಕಂದರೆ ಬಹಳಷ್ಟು ಜನ ಇದ್ದೀರಿ, ಒಂದೇ ರೀತಿ ಪೂಜೆ ಇರುವುದಿಲ್ಲ, ಬೇರೆ ಬೇರೆ ನಿಮ್ಮ ಪದ್ಧತಿಗೆ ತಕ್ಕ ಹಾಗೆ ನೀವು ಪೂಜೆ ಇರ್ತದೆ. ಅದಕ್ಕಾಗಿ ಹೆಣ್ಣು ದೇವರಿಗೆ ಬೇರೆ ಗೆಜ್ಜೆ ವಸ್ತ್ರ ಇಟ್ಕೊಳ್ಬೇಕು, ಗಂಡ ದೇವರಿಗೆ ಬೇರೆ ಗೆಜ್ಜೆ ವಸ್ತ್ರ. ಅಂದರೆ ಕುಲದೇವರು ಗಂಡ ದೇವರು ಬೇರೆ, ಹೆಣ್ಣು ದೇವರು ಬೇರೆ. ಇಲ್ಲಪ್ಪ ನಮ್ಮ ಮನೆಯಲ್ಲಿ ಬರೀ ಒಂದೇ ದೇವರಿದೆ ಅಂದರೆ ಅದು ಒಂದು ದೇವರಿಗೆ, ನಿಮ್ಗೆ ಎಷ್ಟು ದೇವರು ಇರ್ತಾರೋ ಅಷ್ಟು ದೇವರಿಗೆ ನೀವು ಕುಲದೇವರಿಗೆ ಇಷ್ಟ ದೇವತೆಗಳಿಗೆ ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕಾಗ್ತದೆ. ಆ ದಿನ ದೇವರಿಗೆ ಏರಿಸಲಿಕ್ಕೆ ವಿಶೇಷವಾಗಿ ಬೇವಿನ ಹೂ ಇಟ್ಕೊಳ್ಬೇಕು. ಬೇವಿನ ಹೂವನ್ನು ಆ ದಿನ ದೇವರಿಗೆ ಏರಿಸಬೇಕು. ಎಳೆಯ ಚಿಗುರು ಅಂತ ಹೇಳ್ತೇವೆ, ಬೇವಿನ ಚಿಗುರನ್ನು ಕೂಡ ದೇವರಿಗೆ ಏರಿಸಬೇಕು ಆ ದಿನ. ಅದಕ್ಕಾಗಿ ಅವನ್ನು ಕೂಡ ನೀವು ಪೂಜೆಗೆ ಹೂಗಳನ್ನ ತಂದಿಟ್ಕೋತಿರಲ್ಲ, ಅದರ ಜೊತೆ ಅವುಗಳನ್ನು ಕೂಡ ತಂದಿಟ್ಕೊಳ್ಬೇಕು. ಇನ್ನು ದೇವರ ಅಭಿಷೇಕಕ್ಕೆ ಪಂಚಾಮೃತ ಬೇಕು, ದೇವರಿಗೆ ಏರಿಸಲಿಕ್ಕೆ ನಾನಾ ಥರದ ಹೂಗಳು ಬೇಕು, ಜೊತೆಗೆ ಅರಿಶಿನ, ಕುಂಕುಮ, ಗಂಧ, ಕೇಶರ ಎಲ್ಲವನ್ನ ಇಟ್ಕೊಳ್ಬೇಕು. ಗೆಜ್ಜೆ ವಸ್ತ್ರ ವಿಶೇಷವಾಗಿ ಈಶ್ವರನಿಗೆ ಏರಿಸೋದಿದ್ರೆ ಬಿಳಿ ಗೆಜ್ಜೆ ವಸ್ತ್ರ, ಬಿಳಿ ಗಂಧವನ್ನು ಹಚ್ಚಿ ಇಟ್ಕೊಳ್ಬೇಕು. ಗಣಪತಿಗೆ ಹಚ್ಚೋದಿದ್ರೆ ಕೆಂಪವನ್ನು ಇಟ್ಕೊಂಡಿರಬೇಕು. ಲಕ್ಷ್ಮೀ ಸಹಿತ ವಿಷ್ಣು ದೇವರಿಗೆ ಏರಿಸೋದಿದ್ರೆ ಕೆಂಪು ಗೆಜ್ಜೆ ವಸ್ತ್ರವನ್ನು ಇಟ್ಕೊಳ್ಬೇಕು. ಅಭಿಷೇಕಕ್ಕೆ ನೀರು ಇಟ್ಕೊಳ್ಬೇಕು. ತಾಂಬೂಲ ದಕ್ಷಿಣೆಯನ್ನು ಇಟ್ಕೊಳ್ಬೇಕು. ಈ ರೀತಿಯಾಗಿ ಎಲ್ಲವನ್ನ ಜೋಡಿಸಿ ಇಟ್ಕೊಂಡು ಪೂಜೆಗೆ ಕುಳಿತುಕೊಳ್ಬೇಕಾಗ್ತದೆ. ಇನ್ನು ನೈವೇದ್ಯಕ್ಕೆ ಏನು ಇಟ್ಕೊಳ್ಬೇಕು ಅನ್ನೋದಕ್ಕೆ ವಿಡಿಯೋ ಮಾಡಿನೇ ನಾನು ತೋರಿಸ್ತೀನಿ. ಈ ರೀತಿಯಾಗಿ ಪೂಜೆಗೆ ಕೂತ್ಕೊಳ್ಳಿಕ್ಕೆ ಅಭಿಷೇಕಕ್ಕೆ ಹಾಲು, ಮೊಸರು, ಜೇನುತುಪ್ಪ, ಹಣ್ಣುಗಳನ್ನು ಇಟ್ಕೊಳ್ಬೇಕು. ಆ ದಿನ ವಿಶೇಷವಾಗಿ ಕುಲದೇವರಿಗೆ ಅಭಿಷೇಕ, ಪಂಚಾಮೃತ ಅಭಿಷೇಕ ಮಾಡಬೇಕು. ವಿಶೇಷವಾಗಿ
ಯುಗಾದಿ ಹಬ್ಬ ಹೊಸ ದಿನ. ಆ ದಿನ ಪಂಚಾಮೃತ ಅಭಿಷೇಕ ಮಾಡೋದ್ರಿಂದ ಪಿತೃಗಳು ಕೂಡ ತೃಪ್ತರಾಗ್ತಾರಂತೆ. ಇದಕ್ಕೆ ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆ, ಎಲ್ಲ ಥರದ ಹಣ್ಣು, ಎಳ್ನೀರು ಈ ರೀತಿಯಾಗಿ ಇಟ್ಕೊಳ್ಬೇಕು. ಇನ್ನು ಕುಲದೇವರಿಗೆ ಏರಿಸಲಿಕ್ಕೆ ಬೇವಿನ ಎಳೆಯ ಚಿಗುರು ಅಂದರೆ ಹಿಂಗಿರ್ತದೆ ನೋಡ್ರಿ, ಈ ರೀತಿ ಇರುವಂಥ ಬೇವಿನ ಎಳೆಯ ಚಿಗುರನ್ನು ಇಟ್ಕೊಳ್ಬೇಕು. ಇನ್ನು ಯಾರ ಮನೆಯಲ್ಲಿ ಇಂದ್ರಧ್ವಜ ಪೂಜೆ ಇರ್ತದೋ ಅವರು ಬೆಳ್ಳಿ ಅಥವಾ ಹಿತ್ತಾಳೆ ಕಲಶದಿಂದ ಆವೃತವಾದಂಥ ಒಂದು ರೇಷ್ಮೆ ವಸ್ತ್ರವನ್ನು ಧ್ವಜದಂಡಕ್ಕೆ ಹಾಕಿ ನಿಲ್ಲಿಸ್ತಾರೆ. ಅದಕ್ಕೆ ಗಂಧ, ಪುಷ್ಪ, ಅಕ್ಷತೆಗಳಿಂದ ಪೂಜೆಯನ್ನು ಮಾಡಿ ಅದಕ್ಕೆ ಇಂದ್ರಧ್ವಜ ಅಂತ ಹೇಳ್ತೇವೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತದ, ಪ್ರತಿಗ್ರಹಂ ಧ್ವಜಾರೋಹಣಂ ನಿಂಬಪತ್ರಾಶನಂ ವತ್ಸರಾದಿ ಫಲಶ್ರವಣ ನವರಾತ್ರಾರಂಭೋ ನವರಾತ್ರೋತ್ಸವಾದಿ ನಿಮಿತ್ಯ ಅಭ್ಯಂಗಾದಿಭಿಷ್ಟ ಶುದ್ಧ ಮಾಸ ಪ್ರತಿಪದಿ ಕಾರ್ಯ. ಈ ರೀತಿಯಾಗಿ ಆ ದಿನ ಯಾರ ಮನೆಯಲ್ಲಿ ಪದ್ಧತಿ ಇರ್ತದೋ ಇಂದ್ರಧ್ವಜ ಹಾಕುವಂಥ ಪದ್ಧತಿ, ಅವರು ಬೆಳಗ್ಗೆ ಸ್ನಾನವನ್ನು ಮಾಡಿ ಎಲ್ಲ ಸ್ವಚ್ಛ ಮಾಡಿ ಶುದ್ಧವನ್ನು ಮನೆಯೆಲ್ಲ ಶುದ್ಧ ಮಾಡಿ ಇಂದ್ರಧ್ವಜವನ್ನು ಅಂದರೆ ಒಂದು ದಂಡಕ್ಕೆ ಧ್ವಜವನ್ನು ಸಿಕ್ಕಿಸಿ ಅದರ ಮೇಲೆ ಒಂದು ಕಲಶವನ್ನು ಹಾಕಿ ಗಂಧ ಪುಷ್ಪಾದಿಗಳಿಂದ ಮಂಗಳಾರತಿಯನ್ನು ಮಾಡಬೇಕು. ಆ ಧ್ವಜದಲ್ಲಿ ದೇವೇಂದ್ರನ ಅಂತರ್ಗತನಾದಂಥ ಉಪೇಂದ್ರನ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ಸಹಿತ ವಿಷ್ಣು ದೇವರು ಆ ಮನೆಯಲ್ಲಿ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾರೆ ಅಂಥೇಳಿ ಪೂರ್ವಜರಿಂದ ಯಾರ ಮನೆಯಲ್ಲಿ ಇಂದ್ರಧ್ವಜ ಪೂಜೆ ಇರ್ತದೋ ಅವರು ಆ ದಿನ ಬೆಳಗ್ಗೆ ಮಾಡಬೇಕು. ಪೂಜಾ ಸಮಯ ಕೂಡ ನಾನೀಗಾಗಲೇ ತಿಳಿಸ್ಕೊಟ್ಟೇನೆ. ಇನ್ನು ಕುಲದೇವರ ಪೂಜೆಗೆ ಎಲ್ಲವನ್ನ ಈಗ ತೋರಿಸಿದ ಹಾಗೆ ರೆಡಿ ಮಾಡಿ ಇಟ್ಕೊಂಡು ಅಡುಗೆ ಬೇಕಂದ್ರೆ ನೀವು ಪೂಜೆ ಎಲ್ಲ ಮುಗಿದ್ಮೇಲೆ ಅಡುಗೆ ನೈವೇದ್ಯವನ್ನು ಮಾಡಿ ತೋರಿಸ್ಬೋದು. ಈಗ ಆಸನವನ್ನು ಹಾಕ್ಕೊಂಡು ಕುಲದೇವರ ಪೂಜೆಯನ್ನು ಮಾಡಲಿಕ್ಕೆ ಕೂತ್ಕೊಳ್ಬೇಕು. ಗಂಡಸರು ಮಾಡಿದರೆ ಒಳ್ಳೆಯದು, ಆಗದೇ ಇದ್ದರೆ ಹೆಣ್ಮಕ್ಳಾದರೂ ಮಾಡಬೇಕು. ಈಗ ನಾನು ಮುಖ್ಯವಾಗಿ ಸಂಕಲ್ಪವನ್ನು ಹೇಳ್ಕೊಡ್ತೀನಿ, ನೀವು ಕೇಳಿ ಅಕ್ಷತೆ ನೀರನ್ನು ಬಿಟ್ಟರೆ ಸಾಕು. ಈಗ ಆಸನವನ್ನು ಹಾಕ್ಕೊಂಡು ಕೂತ್ಕೊಂಡಿರಿ. ಓಂ ಶುಭಶ್ವಾನ್ಯಮೂರ್ತೆ ವಿಷ್ಣೋರಾಜ್ಞಾ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಅಷ್ಟಾವಿಂಶತಿ ತಮೇ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣತೀರೆ ಶಾಲಿವಾಹನಶಕೆ ಬೌದ್ಧಾವತಾರ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ಉತ್ತರಾಯಣೆ ವಸಂತ ಋತೌ ಚೈತ್ರಮಾಸೆ ಶುಕ್ಲಪಕ್ಷೆ ಪ್ರತಿಪದ್ಯಾ ಶುಭತಿಥೌ ರವಿವಾಸರಯುಕ್ತಾಯಾಂ ಶುಭನಕ್ಷತ್ರ ಶುಭಯೋಗ ಶುಭಕರ್ಣೆ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುಃ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಸಮಸ್ತ ದುರಿತ ಉಪಶಾಂತ್ಯರ್ಥಂ ಸಮಸ್ತ ಮಂಗಳ ವಾಪ್ತ್ಯರ್ಥಂ ಸಮಸ್ತ ಅಭ್ಯುದಯಾರ್ಥಂಚ ಧರ್ಮಾರ್ಥ ಕಾಮಮೋಕ್ಷಾಖ್ಯ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥಂ ಶ್ರೀಂ. ಇಲ್ಲಿ ನಿಮ್ಮ ಕುಲದೇವರ ಹೆಸರನ್ನು ಹೇಳ್ಕೋಬೇಕು. ಶ್ರೀ ಕುಲದೇವತಾ ಪ್ರೀತ್ಯರ್ಥಂ ಯಥಾಯೋಗ್ಯಂ ಸಂಪಾದಿತೇನ ದ್ರವ್ಯೇಣ ಯುಗಾದಿ ಪರ್ವಕಾಲೆ ಯಥಾಶಕ್ತಿ ಯಥಾಜ್ಞಾನೇನ ಕುಲದೇವತಾ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ತದಂಗತ್ವೇನ ಆಸನಾದಿ ಕಲಶ ಘಂಟ ದೀಪ ಪೂಜನಂಚ ಕರಿಷ್ಯೆ ಅದೋ ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಪೂಜನಂಚ ಕರಿಷ್ಯೆ ಅಂಥೇಳಿ ಮೊದಲು ಗಣಪತಿಯನ್ನು ಸ್ಮರಣೆ ಮಾಡಿಕೊಂಡು ಗಣಪತಿ ಪೂಜೆ ಪ್ರತಿ ಸಲ ಹೇಳ್ಕೊಟ್ಟ ಹಾಗೆ ಗಣಪತಿಗೆ ಆಹ್ವಾನ ಇರ್ತದೆ, ಅಕ್ಷತೆ ಇರ್ತದೆ, ಆಸನ ಎಲ್ಲವೂ ಇರ್ತದೆ. ಗಣಪತಿ ಪೂಜೆಯನ್ನು ಮಾಡಿ ಗೆಜ್ಜೆ ವಸ್ತ್ರ ಎಣ್ಣೆ ಇರಿಸಿ ಆತನಿಗೆ ಕೊಬ್ಬರಿ ಬೆಲ್ಲ ನೈವೇದ್ಯ ತೋರಿಸಿ ಗಣಪತಿಗೆ ಬೇಡ್ಕೊಳ್ಬೇಕು. ಈ ಯುಗಾದಿ ದಿನ ಮಾಡಿದಂಥ ಈ ಪೂಜೆಯಿಂದ ಪ್ರೀತನಾಗಿ ನಾ ಮಾಡಿದಂಥ ನನ್ನ ಪೂಜೆ ಕುಲದೇವರಿಗೆ ಮುಟ್ಟು ಹಾಗೆ ನೀನು ಅನುಗ್ರಹ ಮಾಡು ಅಂತ ಕುಲದೇವರ ಹತ್ರ ಬೇಡ್ಕೊಳ್ಬೇಕು, ಗಣಪತಿಗೆ ಬೇಡ್ಕೊಳ್ಬೇಕು. ನಂತರ ಕುಲದೇವರ ಕೈ ಮುಗಿದು ಕುಲದೇವರ ಪ್ರಾರ್ಥನೆ ಯಾವುದು ಇರ್ತದೋ ಅದನ್ನು ನೀವು ಮಾಡಬೇಕಾಗ್ತದೆ. ನಿಮ್ಮ ಎಲ್ಲರ ಕುಲದೇವರು ನನಗೆ ಗೊತ್ತಿರೋದಿಲ್ಲ, ಅದಕ್ಕಾಗಿ ನಿಮಗೆ ಯಾವ ನಿಮ್ಮ ಮನೆ ಕುಲದೇವರ ಪ್ರಾರ್ಥನೆ ಏನಿರ್ತದೋ ಸ್ತೋತ್ರ ಇರ್ತದೋ ಅಲ್ಲಿ ಕುಲದೇವರ ಹೆಸರನ್ನು ಹೇಳಬೇಕಾಗ್ತದೆ. ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಆಮೇಲೆ ಕುಲದೇವರಿಗೆ ಆಹ್ವಾನ ಇರ್ತದೆ. ಶ್ರೀ ಕುಲದೇವತಾಭ್ಯೋ ನಮಃ. ಮನೆಯಲ್ಲಿ ಕಲಶ ಘಂಟ ದೀಪ ಎಲ್ಲವನ್ನು ಪೂಜೆ ಮಾಡ್ಕೊಂಡ್ಮೇಲೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಆಹ್ವಾನ. ಆಗಚ್ಚ ದೇವದೇವೇಶ ತೇಜೋ ರಾಶಿ ಜಗತ್ಪತೆ ಕ್ರಿಯಾಮಣಾಂ ಮಯಾ ಪೂಜಾಂ ಗ್ರಹಣ ಸುಸುತ್ತಮ. ಇಲ್ಲಿ ಅಮುಖ ದೇವತಾಭ್ಯೋ ನಮಃ ಅಂತೀನಿ. ಅಲ್ಲಿ ನೀವು ಕುಲದೇವರ ಹೆಸರನ್ನು ಅಂದರೆ
ಆ ಜಾಗವನ್ನು ಬಿಟ್ಟಿರ್ತೀನಿ, ಅಲ್ಲಿ ನೀವು ಕುಲದೇವರ ಹೆಸರು ಹೇಳಬೇಕು. ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ನಾನಾ ರತ್ನ ಸಮಾಯುಕ್ತಂ ಕಾರ್ತಸುರವಿಭೂಷಿತಂ ಆಸನಂ ದೇವದೇವೇಶ ಪ್ರತ್ಯರ್ಥಂ ಪ್ರತಿಗೃಹ್ಯತಾಂ. ಶ್ರೀ ಅಮುಕ ದೇವತಾಭ್ಯೋ ನಮಃ. ಕುಲದೇವರ ಹೆಸರನ್ನು ಹೇಳ್ಕೊಳ್ರಿ. ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಪಾದ್ಯಂ ಗೃಹಾನ್ ದೇವೇಶ ಸರ್ವಕ್ಷೇಮಕರ ಪ್ರಭೋ ಭಕ್ತ್ಯಾ ಸಮರ್ಪಿತಂ ದೇವ ಲೋಕನಾಥ ನಮಸ್ತೆ. ಶ್ರೀ ಅಮುಕ ದೇವತಾಭ್ಯೋ ನಮಃ. ಪಾದಯೋ ಪಾದ್ಯಂ ಸಮರ್ಪಯಾಮಿ. ಅಮುಕ ಅಂತಂದರೆ ಅಲ್ಲಿ ಹೆಸರು ಯಾವುದೂ ಇಲ್ಲ, ನೀವು ನಿಮ್ಮ ಕುಲದೇವರ ಹೆಸರನ್ನು ಹೇಳ್ಕೋಬೇಕು. ಅದಕ್ಕೆ ಅಮುಕ ಅಂತ ಹೇಳಿ ಬಿಟ್ಟಿರ್ತೀನಿ ಜಾಗವನ್ನು. ನೀವು ನಿಮ್ಮ ಕುಲದೇವರ ಹೆಸರನ್ನು ಹೇಳ್ಕೊಳ್ರಿ. ನಮಸ್ತೆ ದೇವದೇವೇಶ, ನಮಸ್ತೆ ಧರಣೀಧರ, ನಮಸ್ತೆ ಜಗದಾಧಾರ ಅರ್ಘ್ಯನ್ಯ ಪ್ರತಿಹತಾಂ. ಶ್ರೀ ಅಮುಕ ದೇವತಾಭ್ಯೋ ನಮಃ. ಹಸ್ತಿಯೋರ್ಘ್ಯಂ ಸಮರ್ಪಯಾಮಿ ಕರ್ಪೂರವಾಸ್ತಂ ತೋಯಾಮಂಧ್ಯ ಕಿನ್ಯಾಸ್ಮಾರ್ತಂ ಆಚಮ್ಯತಾಂ ಜಗನ್ನಾಥಾಂ ಯಾತಂ ಹಿ ಭಕ್ತಿತಃ. ಶ್ರೀ ಅಮುಕ ದೇವತಾಭ್ಯೋ ನಮಃ. ಮುಖೆ ಆಚಮನೀಯಂ ಸಮರ್ಪಯಾಮಿ. 3 ಸಲ ಹೂವಿನಿಂದ ಪ್ರೋಕ್ಷಣೆಯನ್ನು ಮಾಡಬೇಕು. ನಂತರ ಸ್ನಾನ. ಒಂದು ಹೂವನ್ನು ಕಲಶದಲ್ಲಿ ಎದ್ದಿ ಅಥವಾ ದೇವರ ತಲೆ ಮೇಲೆ ಗಂಟೆಯನ್ನು ಬಾರಿಸ್ಕೋತಾ ನೀರನ್ನು ಹಾಕಬೇಕು. ನೀವು ಫೋಟೋ ಪೂಜೆ ಮಾಡ್ತಿದ್ರೆ ಹೂವಿನಿಂದ ಪ್ರೋಕ್ಷಣೆ ಮಾಡಿರಿ. ನೀವು ವಿಗ್ರಹಗಳನ್ನ ಇಟ್ಕೊಂಡಿದ್ರೆ ನೀವು ಗಂಟೆಯನ್ನು ಬಾರಿಸ್ಕೋತಾ ನೀರನ್ನು ದೇವರ ತಲೆ ಮೇಲೆ ನೀರು ಹಾಕಬೇಕು. ನಾನು ಮಂತ್ರ ಹೇಳ್ತೀನಿ, ನೀವು ಮಾಡ್ತಾ ಹೋದರೆ ಸಾಕು. ಓಂ ಗಂಗಾ ಸರಸ್ವತಿ ದೇವ ಪಯೋಷ್ಣಿ ನಮ್ದಾ ಜಲಹಿ ಸ್ನಾಪಿತೋಸಿ ಮಯಾ ದೇವ ತಥಾ ಶಾಂತೆ ಕುರುಷ್ಮಮೇ. ಓಂ ಶ್ರೀ ಅಮುಕ ದೇವತಾಭ್ಯೋ ನಮಃ. ಸ್ನಾನೀಯಂ ಸಮರ್ಪಯಾಮಿ. ನಂತರ ಕುಲದೇವರಿಗೆ ಪಂಚಾಮೃತ ಸ್ನಾನವನ್ನು ಮಾಡಬೇಕು. ಪಂಚಾಮೃತ ಸ್ನಾನಕ್ಕೆ ಮೊದಲು ಹಾಲಿನಿಂದ ಪಯಸ್ನಾನಂ ಸಮರ್ಪಯಾಮಿ ಅಂಥೇಳಿ ಹಾಲನ್ನು ಹಾಕಿ ತಲೆ ಮೇಲೆ ಪಯಸ್ನಾನ ಮಾಡಿಸ್ಬೇಕು. ನಂತರ ಸ್ವಲ್ಪ ನೀರನ್ನು ಹಾಕಿ ಶುದ್ಧೋದಕ ಸ್ನಾನ ಹಾಕಬೇಕು. ಪಯಸ್ನಾನ ಆದಮೇಲೆ ದಧಿ ಸ್ನಾನ ಮಾಡಬೇಕು. ದಧಿ ಸ್ನಾನ ಆದಮೇಲೆ ಘೃತಸ್ನಾನ ಅಂದರೆ ತುಪ್ಪದಿಂದ, ದಧಿ ಅಂದರೆ ಮೊಸರು. ನಂತರ ಜೇನುತುಪ್ಪವನ್ನು ಹಾಕಿ ಅದು ಮಧುಸ್ನಾನಂ ಸಮರ್ಪಯಾಮಿ ಅಂತ ಹೇಳ್ತೀವಿ. ಮಧುಸ್ನಾನ ನಂತರಿನ ಶುದ್ಧೋದಕ. ಮತ್ತು ಪ್ರತಿ ಸಲ ನಾವು ಹಾಲು ಹಾಕಿದ ಮೇಲೆ ಮತ್ತೆ ಶುದ್ಧೋದಕಕ್ಕಾಗಿ ನೀರನ್ನು ಹಾಕಬೇಕು. ಮೊಸರು ಹಾಕಿದ ಮೇಲೆ ಮತ್ತೆ ಶುದ್ಧೋದಕಕ್ಕಾಗಿ ಮತ್ತು ನೀರನ್ನು ಹಾಕಬೇಕು. ಇದೇ ಥರ ಪ್ರತಿಯೊಂದಕ್ಕೂ ಹಾಕಬೇಕು. ಶರ್ಕರ ಸ್ನಾನಂ ಸಮರ್ಪಯಾಮಿ. ಶರ್ಕರ ಸ್ನಾನ ಅಂತೇನ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಗಂಧೋದಕ ಸ್ನಾನಂ ಸಮರ್ಪಯಾಮಿ. ಗಂಧೋದಕ ಸ್ನಾನ ಅಂದರೆ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಈ ಥರ ಪುಷ್ಪೋದಕ ಸ್ನಾನಂ ಸಮರ್ಪಯಾಮಿ. ಪುಷ್ಪೋದಕ ಸ್ನಾನಾನಂತರೇನ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ರತ್ನೋದಕ ಸ್ನಾನಂ ಸಮರ್ಪಯಾಮಿ. ರತ್ನೋದಕ ಸ್ನಾನಾನಂತರೇನ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಪುನರಾಚಮನೀಯಂ ಸಮರ್ಪಯಾಮಿ. ಮತ್ತೆ ಆಚಮನಿ ಮಾಡಲಿಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಬೇಕು. ಈ ರೀತಿಯಾಗಿ ಮಾಡಿ, ಈ ರೀತಿ ಕುಲದೇವರಿಗೆ ಸರಿಯಾಗಿ ಶಾಸ್ತ್ರೋಕ್ತವಾಗಿ ಪೂಜೆಗಳಾಗ್ತಾ ಇದ್ದರೆ ಮನೆಯಲ್ಲಿ ಅವರು ಯಾವತ್ತೂ ಯಾವ ತರಹದ ಕಾಡಾಟಗಳು ನಮ್ಮ ಮನೆಗೆ ಬರುವುದಿಲ್ಲ ಅಂಥೇಳಿ, ಈಗ ಏನು ಅಭಿಷೇಕ ಮಾಡಿರ್ತಿರಲ್ಲ ಪಂಚಾಮೃತ ಅಭಿಷೇಕ, ಆ ದೇವರಿಗೆ ಮತ್ತೆ ಸ್ನಾನಂ ಸಮರ್ಪಯಾಮಿ, ವಸ್ತ್ರಂ ಸಮರ್ಪಯಾಮಿ, ಗಂಧಂ ಸಮರ್ಪಯಾಮಿ, ಅಕ್ಷತಾಂ ಸಮರ್ಪಯಾಮಿ, ಧೂಪಂ ಸಮರ್ಪಯಾಮಿ, ದೀಪಂ ಸಮರ್ಪಯಾಮಿ ಅಂಥೇಳಿ ಮತ್ತೆ ಗೆಜ್ಜೆ ವಸ್ತ್ರ ಹೂವದೆಲ್ಲ ಏರಿಸಿ ಧೂಪ ದೀಪ ಮಾಡಿ ಉಳಿದು ಪಂಚಾಮೃತ ಏನು ಮಾಡಿರ್ತಿರಲ್ಲ ಆ ಪಂಚಾಮೃತ ನೈವೇದ್ಯ ಮಾಡಬೇಕು. ನೈವೇದ್ಯ ಆದಮೇಲೆ ಶುದ್ಧೋದಕ ಸ್ನಾನಂ ಅಂಥೇಳಿ ಮತ್ತೆ ಅವರಿಗೆ ತಲೆ ಮೇಲೆ ನೀರನ್ನು ಹಾಕಬೇಕು. ಓಂ ಭೂರ್ಭುವಸ್ವಃ ಅಮೃತಾಭಿಷೇಕೋಸ್ತು ಶಾಂತಿ ಪುಷ್ಟಿಷ್ಟಾಸ್ತು. ಶ್ರೀ ಅಮುಕದೇವತಾಭ್ಯೋ ನಮಃ. ಮಹಾಭಿಷೇಕ ಸ್ನಾನಂ ಸಮರ್ಪಯಾಮಿ, ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಗಂಟೆ ಬಾರಿಸ್ಕೋತ ಕಲಶದಲ್ಲಿ ನೀರನ್ನು ಹಾಕಬೇಕು. ಅದಾದಮೇಲೆ ಮತ್ತೆ ಕುಲದೇವರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಕೊಬ್ಬರಿ ಎಣ್ಣೆ ಕುಲದೇವರ ತಲೆ ಮೇಲೆ ಹಾಕಬೇಕು. ತೈಲೇ ಲಕ್ಷ್ಮೀ ಜಲೇ ಗಂಗಾ ಯತಸ್ಥಿತೇನಘ ತಸ್ಮಾನ್ ಮಾಂಗಲಿಕಾರ್ಥಂತೆ ಜಲತೈಲೇ ಸಮರ್ಪಯೇ. ಅಭ್ಯಂಗ ಸ್ನಾನಂ ಸಮರ್ಪಯಾಮಿ. ಬಿಸಿನೀರು ನಂತರ ಸ್ವಲ್ಪ ಉಗುರು ಬೆಚ್ಚಗ ನೀರನ್ನು ಮಾಡಿ ದೇವರ ತಲೆ ಮೇಲೆ ಹಾಕಬೇಕು. ಅಂದರೆ ಇಷ್ಟೆಲ್ಲ ಅಭಿಷೇಕ ಮಾಡಿರ್ತಿರಲ್ಲ ಪಂಚಾಮೃತ ಅವೆಲ್ಲ ಜಿಡ್ಡು ಕೂತಿರ್ತದೆ, ಅದಕ್ಕೆ ದೇವರ ತಲೆ ಮೇಲೆ ಕಾಶ್ಮೀರ ಆಗರು ಕಸ್ತೂರಿ ಕರ್ಪೂರ ಮಲಯಾನ್ವಿತಂ ಊರ್ಧ್ವರ್ತನಂ ಮಯಾದತ್ತಂ ಸ್ನಾನಾರ್ಥಂ ಪ್ರಿಹ್ಯತಾಂ. ಶ್ರೀ ಅಮುಕದೇವತಾಭ್ಯೋ ನಮಃ. ಅಂಗೋರ್ಧ್ವಂತೆ ಉಷ್ಣೋದಕ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಅಂಗೋರ್ಧ್ವರ್ತನ ಅಂತ ಹೇಳ್ತೇವೆ. ಅಂದರೆ ಬಿಸಿ ನೀರನ್ನು ನಾವು ಯಾವ ರೀತಿ ಅಭ್ಯಂಜನ ಸ್ನಾನವನ್ನು ಮಾಡ್ತೇವೋ ಅದೇ ರೀತಿಯಾಗಿ ಕುಲದೇವರಿಗೂ ಕೂಡ ಆ ದಿನ ತೈಲೇ ಲಕ್ಷ್ಮೀ ಜಲೇ ಗಂಗಾ, ತೈಲದಲ್ಲಿ ಲಕ್ಷ್ಮಿ ಇರ್ತಾಳೆ, ಗಂಗಾ ನೀರಿನಲ್ಲಿ ಗಂಗೆಯ ಒಂದು ವಾಸ ಇರ್ತದೆ. ಅದಕ್ಕಾಗಿ ದೇವರ ವಿಶೇಷವಾದ ಪೂಜೆಗಳನ್ನ ಮಾಡಿದಾಗ ದೇವರಿಗೆ ಈ ರೀತಿಯಾಗಿ ಎಣ್ಣೆ ಸ್ನಾನವನ್ನು ಅಭ್ಯಂಜನವನ್ನು ಮಾಡಿಸ್ಬೇಕು. ವಿಶೇಷ ಹಬ್ಬ ಹರಿದಿನಗಳಲ್ಲಿ ಮಾಡೋದ್ರಿಂದ ಎಲ್ಲ ಮನೆಯಲ್ಲಿರುವಂಥ ಕೆಟ್ಟ ಒಂದು ಏನು ಲಕ್ಷಣಗಳಿರ್ತಾವಲ್ಲ ಅವೆಲ್ಲ ಹೊರಟು ಹೋಗ್ತಾವಂತ. ಅದಕ್ಕಾಗಿ ಆ ದಿನ ವಿಶೇಷವಾಗಿ ದೇವರಿಗೆ
ವ್ಯಂಜನ ಸ್ನಾನವನ್ನು ಮಾಡಿಸ್ಬೇಕು. ಅದಾದಮೇಲೆ ದೇವರಿಗೆ ಒಂದು ಲೋಟ ನೀರಿನಲ್ಲಿ ಸುವಾಸನೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಅದರಿಂದ ಸ್ನಾನವನ್ನು ಮಾಡಿಸ್ಬೇಕು. ಅದಾದಮೇಲೆ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಕುಲದೇವತಾಭ್ಯೋ ನಮಃ ಸುಪ್ರತಿಷ್ಠಾಮಸ್ತು ಅಂಥೇಳಿ ಯಥಾಸ್ಥಾನದಲ್ಲಿ ನೀವೆಲ್ಲಿ ಹೇಗೆ ದೇವತೆಗಳನ್ನ ಜೋಡಿಸ್ತಿರ್ತೀರೋ, ನಿಮ್ಮ ಮನೆಯಲ್ಲಿ ಪದ್ಧತಿ ಹೇಗಿರ್ತದೋ ಹಾಗೆ ಎಲ್ಲ ದೇವರುಗಳನ್ನ ಜೋಡಿಸಿಟ್ಕೊಳ್ಬೇಕು. ನಂತರ ಸರ್ವಭೂಷಾದಿಕೆ ಸೌಮ್ಯೆ ಲೋಕಲಜ್ಜಾ ನಿವಾರಣೆ ಮಯೋಪಾತೆ ತುಭ್ಯಂ ವಾಸಸಿ ಪ್ರತಿಹತಾಂ ಅಂತ ಹೇಳಿ ಶ್ರೀ ಅಮುಕ ದೇವತಾಭ್ಯನ್ಮ ನಿಮ್ಮ ಕುಲದೇವರ ಹೆಸರನ್ನು ಹೇಳಿ ವಸ್ತ್ರೋಪವಸ್ತ್ರಕಾರ್ಪಾಸವಸ್ತ್ರಂ ಸಮರ್ಪಯಾಮಿ, ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ನಂತರ ದೇವದೇವ ನಮಸ್ತೆ ಸ್ತೋತ್ರಾಯ ಮಾಂಭೋ ಸಾಗರಾತ್ ಬ್ರಹ್ಮಸೂತ್ರ ಸೌತ್ತರ್ಯಂ ಗ್ರಹಾಣ ಪುರುಷೋತ್ತಮ. ನಿಮ್ಮ ಮನೆಯಲ್ಲಿ ಜನಿವಾರ ಹಾಕೋ ಪದ್ಧತಿ ಇದ್ದರೆ ಕುಲದೇವರಿಗೆ ಜನಿವಾರವನ್ನು ಹಾಕಬೇಕು. ಅದಾದಮೇಲೆ ಅಕ್ಷತೆಯನ್ನು ಹಾಕಬೇಕು ಮತ್ತು ಗಂಧವನ್ನು ಏರಿಸಬೇಕು. ಶ್ರೀಖಂಡಂ ಚಂದನಂ ದಿವ್ಯಂ ಗಂಧಾಢ್ಯಂ ಮನೋಹರಂ ವಿಲೇಪನಂ ಸುರಶ್ರೇಷ್ಠಂ ಚಂದನಂ ಪ್ರತಿಗೃಹ್ಯತಾಂ. ಶ್ರೀ ನಿಮ್ಮ ಒಂದು ಕುಲದೇವರ ಹೆಸರನ್ನು ಹೇಳಿ ವಿಲೇಪನಾರ್ಥೆ ಚಂದನಂ ಸಮರ್ಪಯಾಮಿ. ಅದಾದಮೇಲೆ ಮತ್ತೆ ಅಕ್ಷತೆಯನ್ನು ಹಾಕಬೇಕು. ಅದಾದಮೇಲೆ ಅರಿಶಿನ ಕುಂಕುಮವನ್ನು ಏರಿಸಬೇಕು. ಹರಿದ್ರಾಂ ಸಮರ್ಪಯಾಮಿ, ಕುಂಕುಮಂ ಸಮರ್ಪಯಾಮಿ, ಕಜ್ಜಲಂ ಸಮರ್ಪಯಾಮಿ. ಕಾಡಿಗೆಯನ್ನು ಹಚ್ಚಬೇಕು. ಅಂದರೆ ಒಂದು ವಿಳೆದೆಲೆ ತಗೋಬೇಕು. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಅಂದರೆ ತುಪ್ಪ ಬೆಣ್ಣೆಯನ್ನು ಹಚ್ಬೋದು. ಅದಕ್ಕೆ ದೀಪಕ್ಕೆ ಹಿಡಿಬೇಕು. ಅದು ಕಪ್ಪಾಗ್ತದಲ್ಲ, ಒಂಚೂರು ಕಪ್ಪನ್ನು ತೊಗೊಂಡು ದೇವರ ಒಂದು ಕಣ್ಣಿಗೆ ಹಚ್ಚಬೇಕು. ನಾನಾ ಪರಿಮಳ ಪತ್ರ ಪುಷ್ಪಾಣಿಂ ಸಮರ್ಪಯಾಮಿಂ ಅಂಥೇಳಿ ಎಲ್ಲ ಥರದ ಹೂಗಳನ್ನು ನಿಮ್ಮ ಕುಲದೇವರ ಅಷ್ಟೋತ್ತರ, ಲಕ್ಷ್ಮೀ ಅಷ್ಟೋತ್ತರ, ವಿಷ್ಣು ಅಷ್ಟೋತ್ತರ, ನೀವು ವಿಷ್ಣು ಅಷ್ಟೋತ್ತರ, ಶಿವ ಅಷ್ಟೋತ್ತರ, ನೀವು ಯಾವ ದೇವರು ನಿಮ್ಮ ಕುಲದೇವರಿದ್ದಾರೋ ಅವರ ಸ್ಮರಣೆಯನ್ನು ಮಾಡ್ದ ಅಲ್ಲಿ ಹೂಗಳನ್ನು ಏರಿಸಬೇಕು. ಇನ್ನು ನಾವು ಮಂಗಳ ವಸ್ತುಗಳನ್ನು ಹೇಳಿದ್ದೆಲ್ಲ ಅವಕ್ಕೂ ಕೂಡ ಧೂಪ ದೀಪ ಹೂಗಳನ್ನು ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ಒಂದು ಹೂಗಳನ್ನು ಎಲ್ಲ ವಸ್ತುಗಳಿಗೆ ಹೂಗಳನ್ನು ಏರಿಸಬೇಕು. ಆ ಮಂಗಳ ವಸ್ತುಗಳು ಏನಿರ್ತಾವಲ್ಲ ಅವೆಲ್ಲ ವಸ್ತುಗಳು ನಮಗೆ ನಮ್ಮ ಮನೆಯಲ್ಲಿ ಬೆಳವಣಿಗೆ ಆಗಬೇಕು ಅಂಥೇಳಿ ಏನೇನು ಇಟ್ಟಿರ್ತೀರಿ, ಬಂಗಾರ ಬೆಳ್ಳಿ ಎಲ್ಲವನ್ನೇ ಇಟ್ಟಿರ್ತಿರಲ್ಲ ಅವೆಲ್ಲವೂ ವರ್ಷ ಪೂರ್ತಿ ವರ್ಷದಿಂದ ವರ್ಷ ನಮ್ಮ ಮನೆಯಲ್ಲಿ ಹೆಚ್ಚಾಗ್ತಾ ಹೋಗಬೇಕು. ಅರಿಶಿನ ಕುಂಕುಮ ಬೆಳಿಬೇಕು ಅಂದರೆ ಮುತ್ತೈದಿತನ ಭಾಗ್ಯ ಸಿಗ್ತದೆ. ಬಂಗಾರ ಬೆಳ್ಳಿ ಎಲ್ಲವೂ ನಮ್ಮ ಮನೆಯಲ್ಲಿ ಸಮೃದ್ಧಿಯಾಗಲಿ, ದವಸ ಧಾನ್ಯಗಳು ಸಮೃದ್ಧಿಯಾಗಲಿ, ಧನಧಾನ್ಯ ಸಮೃದ್ಧಿಯಾಗಲಿ ಅಂತ ಬೇಡಿಕೊಂಡು ಆ ಎಲ್ಲ ಮಂಗಳ ವಸ್ತುಗಳಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಬೇಕು. ನಂತರ ಧೂಪ ದೀಪ ಮಾಡಬೇಕು. ವಿಶೇಷವಾಗಿ ಕುಲದೇವರಿಗೆ ಏನು ನೈವೇದ್ಯವನ್ನು ಮಾಡಬೇಕು ಅದನ್ನು ನಾನು ಇನ್ನೊಂದು ವಿಡಿಯೋವನ್ನು ಹಾಕ್ತೀನಿ. ಆ ವಿಡಿಯೋದಲ್ಲಿ ಒಂದು ಯಾವ ವಸ್ತುಗಳನ್ನು ನಾವು ನೈವೇದ್ಯ ಮಾಡಬೇಕು ಅಂಥೇಳಿ, ನಂತರ ಆ ವಸ್ತುಗಳನ್ನೆಲ್ಲ ಈ ಮಾರನೇ ದಿವಸ ವಿಸರ್ಜನೆಯನ್ನು ಮಾಡಬೇಕು. ಆ ವಸ್ತುಗಳನ್ನು ನಿಮ್ಮ ಮನೆಗೆ ಬಳಸಬೇಕು. ಅಕ್ಕಿ ಮನೆಗೆ ಬಳಸ್ಕೊಳ್ರಿ, ಬೆಲ್ಲ ಮನೆಗೆ ಬಳಸ್ಕೊಳ್ರಿ, ಆಮೇಲೆ ಬಂಗಾರದ ವಸ್ತುಗಳನ್ನ ಎತ್ತಿಟ್ಕೊಳ್ರಿ. ಆ 5 ಅರಿಶಿನ ಬೇರುಗಳನ್ನು ಮನೆಯಲ್ಲಿ ದೇವತಾ ಕಾರ್ಯಗಳಿಗೆ ಉಪಯೋಗಿಸ್ಬೋದು. ಮಾರನೇ ದಿವಸ ಅಕ್ಷತೆ ಹಾಕಿ ಆ ಮಂಗಳ ವಸ್ತುಗಳನ್ನು ತೆಗೆದು ಆ ರೀತಿಯಾಗಿ ಮನೆಗಳ ಎಲ್ಲ ಹೂಗಳನ್ನು ತೆಗೆದು ನಿರ್ಮಾಲೆ ಹಾಕಿ ಅಕ್ಕಿ ಎಲ್ಲ ಮನೆಗೆ ಬಳಸ್ಕೊಳ್ರಿ. ಈ ರೀತಿಯಾಗಿ ಇನ್ನೂ ನೈವೇದ್ಯಕ್ಕೆ ಏನು ಮಾಡಬೇಕು ಮುಂದಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.